ಉದ್ಯೋಗಿ ಮೃತಪಟ್ಟರೆ ನಾಮಿನಿಗೆ ಇಪಿಎಫ್ಒ ಎಷ್ಟು ಲಕ್ಷ ಹಣ ನೀಡುತ್ತೆ ಗೊತ್ತಾ? ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಇಪಿಎಫ್ಒ ಮನಿ. ಇಪಿಎಫ್ಒ ಇನ್ಶೂರೆನ್ಸ್ ಖಾಸಗಿ ಉದ್ಯೋಗಿಗಳಿಗೆ ಇಪಿಎಫ್ಒ ನೀಡುತ್ತಿರುವ ಈ ಒಂದು ಸೂಪರ್ ಯೋಜನೆ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಉದ್ಯೋಗಿ ₹1 ಕಟ್ಟದಿದ್ದರೂ ಸಿಗುವ 7 ಲಕ್ಷದ ರಹಸ್ಯ ಇಲ್ಲಿದೆ ನೋಡಿ. ಪ್ರತಿಯೊಬ್ಬ ಉದ್ಯೋಗಿಗೂ ಇಪಿಎಫ್ಒ ಒಂದು ಭರ್ಜರಿ ಉಡುಗೊರೆಯನ್ನು ನೀಡಿದೆ. ಅದೇ ಇಡಿಎಲ್ಐ, ಎಂಪ್ಲಾಯೀಸ್ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಸ್ಕೀಮ್. ಈ ಯೋಜನೆ, ಈ ವಿಮಾ ಸೌಲಭ್ಯವು ಇಪಿಎಫ್ ಮತ್ತು ಇಪಿಎಸ್ ಜೊತೆಗೂಡಿಯೇ ಕೆಲಸ ಮಾಡುತ್ತದೆ. ಇದರ ಅಸಲಿ ಮಜಾ ಏನಂದರೆ, ಈ ಇನ್ಶೂರೆನ್ಸ್ಗಾಗಿ ಉದ್ಯೋಗಿ ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ ನೀಡಬೇಕಾಗಿಲ್ಲ. ನಿಮ್ಮ ಯಜಮಾನ ಅಥವಾ ಕಂಪನಿಯ ಮಾಲೀಕರು ಮಾತ್ರ ನಿಮ್ಮ ಬೇಸಿಕ್ ಸಂಬಳ ಮತ್ತು ತುಟ್ಟಿ ಭತ್ಯೆಯ ಆಧಾರದ ಮೇಲೆ ₹5 ಅಂದರೆ ₹0.5 ಹಣವನ್ನು ಜಮಾ ಮಾಡುತ್ತಾರೆ. ಇದು ಗರಿಷ್ಠವಾಗಿ ತಿಂಗಳಿಗೆ ಬರೀ ₹75 ಮಾತ್ರ ಇರುತ್ತದೆ. ಒಂದು ವೇಳೆ ಉದ್ಯೋಗದಲ್ಲಿರುವಾಗ ನೌಕರ ಅಕಸ್ಮಾತ್ ಮರಣ ಹೊಂದಿದರೆ ಆತನ ಕುಟುಂಬಕ್ಕೆ ಒಂದೇ ಬಾರಿಗೆ ಗರಿಷ್ಠ ₹7 ಲಕ್ಷದವರೆಗೆ ದೊಡ್ಡ ಮೊತ್ತ ಸಿಗುತ್ತದೆ. ಈ ಯೋಜನೆಯಡಿ ಹಣವನ್ನು ಹೇಗೆ ಲೆಕ್ಕ ಹಾಕುತ್ತಾರೆ ಗೊತ್ತಾ? ಉದ್ಯೋಗಿಯ ಕೊನೆಯ 12 ತಿಂಗಳ ಸರಾಸರಿ ಸಂಬಳವನ್ನು ಆಧರಿಸಿ ಇದನ್ನು ನಿರ್ಧರಿಸಲಾಗುತ್ತದೆ. ಇಲ್ಲಿ ಗರಿಷ್ಠ ಸಂಬಳದ ಮಿತಿಯನ್ನು ₹15,000 ಎಂದು ಪರಿಗಣಿಸಲಾಗುತ್ತದೆ. ಈ ಲೆಕ್ಕಾಚಾರದ ಪ್ರಕಾರ ₹4,50,000 ಹಣ ಸಿಗುತ್ತದೆ. ಇದರ ಜೊತೆಗೆ ಉದ್ಯೋಗಿ ಸತತ 12 ತಿಂಗಳು ಒಂದೇ ಕಡೆ ಕೆಲಸ ಮಾಡಿದ್ದರೆ ಹೆಚ್ಚುವರಿಯಾಗಿ ₹2,50,000 ಬೋನಸ್ ಕೂಡ ಸಿಗುತ್ತದೆ. ಈ ಎರಡು ಮೊತ್ತ ಸೇರಿದಾಗ ನಾಮಿನಿಗೆ ಪೂರ್ತಿಯಾಗಿ 7 ಲಕ್ಷದವರೆಗೂ ವಿಮಾ ಹಣ ಕೈ ಸೇರುತ್ತದೆ. ಇಪಿಎಫ್ಒ ನೀಡುವ ಈ ಇಡಿಎಲ್ಐ ವಿಮಾ ಯೋಜನೆಯಲ್ಲಿ ಮತ್ತೊಂದು ಭರ್ಜರಿ ಆಫರ್ ಇದೆ. ಈ ಯೋಜನೆಯಡಿ ಮಾಲೀಕರು ಪಾವತಿಸುವ ಕಾಂಟ್ರಿಬ್ಯೂಷನ್ ಮೇಲೆ ತೆರಿಗೆ ವಿನಾಯಿತಿ ಇರುತ್ತದೆ. ಅಷ್ಟೇ ಅಲ್ಲ, ಉದ್ಯೋಗಿ ಮರಣ ಹೊಂದಿದಾಗ ಅವರ ಕುಟುಂಬದ ನಾಮಿನಿಗೆ ಸಿಗುವ ಈ ಇಡೀ 7 ಲಕ್ಷದ ಇನ್ಶೂರೆನ್ಸ್ ಹಣಕ್ಕೆ ಯಾವುದೇ ರೀತಿಯ ಆದಾಯ ತೆರಿಗೆ ಇರೋದಿಲ್ಲ. ಇದು ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಫ್ರೀ ಆಗಿರೋದ್ರಿಂದ ಕಷ್ಟದ ಸಮಯದಲ್ಲಿ ಕುಟುಂಬಕ್ಕೆ ದೊಡ್ಡ ಆರ್ಥಿಕ ನೆರವಾಗುತ್ತದೆ. ಈ ಯೋಜನೆಯ ಲಾಭ ಸಿಗಬೇಕಾದ್ರೆ ನಿಮ್ಮ PF ಖಾತೆಯಲ್ಲಿ ನಾಮಿನಿ ವಿವರ ಸರಿಯಾಗಿರಬೇಕು. ಈ ಯೋಜನೆಯ ವ್ಯಾಪ್ತಿಗೆ ಉದ್ಯೋಗಿಯ ಪತಿ ಅಥವಾ ಪತ್ನಿ, ಅವಿವಾಹಿತ ಹೆಣ್ಣು ಮಕ್ಕಳು ಹಾಗೂ 25 ವರ್ಷದೊಳಗಿನ ಗಂಡು ಮಕ್ಕಳು ಬರುತ್ತಾರೆ. ಒಂದು ವೇಳೆ ಉದ್ಯೋಗಿ ಮರಣ ಹೊಂದಿದರೆ ಈ ಹಣ ನೇರವಾಗಿ ನಾಮಿನಿಯ ಬ್ಯಾಂಕ್ ಖಾತೆಗೆ ಹೋಗುತ್ತದೆ. ಹಾಗಾಗಿ ಮದುವೆಯಾದಾಗ ಅಥವಾ ಮಕ್ಕಳಾದಾಗ ನಿಮ್ಮ PF ಖಾತೆಯ ಈ ನಾಮಿನೇಷನನ್ನು ತಕ್ಷಣ ಅಪ್ಡೇಟ್ ಮಾಡುವುದು ತುಂಬ ಮುಖ್ಯ. ಈ ಇನ್ಶೂರೆನ್ಸ್ ಹಣವನ್ನು ಕ್ಲೈಮ್ ಮಾಡಲು ಉದ್ಯೋಗಿಯ ಕುಟುಂಬದವರು ಫಾರಂ 5 IF ಅನ್ನು ಭರ್ತಿ ಮಾಡಬೇಕಾಗುತ್ತದೆ. ಇದಕ್ಕೆ ಕಂಪನಿಯ ಮಾಲೀಕರ ಸಹಿ ಮತ್ತು ವೆರಿಫಿಕೇಷನ್ ಅತ್ಯಂತ ಅಗತ್ಯವಾಗಿದೆ. ಉದ್ಯೋಗಿ ಕೆಲಸ ಬದಲಾಯಿಸಿದರೂ ಸಹ EPF ಖಾತೆಯಂತೆಯೇ ಈ ಇಡಿಎಲ್ಐ ಕವರೇಜ್ ಕೂಡ ತಾನಾಗಿಯೇ ಮುಂದುವರಿಯುತ್ತದೆ. ಒಂದು ವೇಳೆ ಕ್ಲೈಮ್ ಮಾಡುವ ಸಮಯದಲ್ಲಿ ಕಂಪನಿಯ ಮಾಲೀಕರು ಸಿಗದಿದ್ದರೆ ಅಥವಾ ಅಸಹಕಾರ ತೋರಿದರೆ ತಲೆ ಕೆಡಿಸ್ಕೊಳ್ಬೇಡಿ. ಇಪಿಎಫ್ಒ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿದೆ. ನಿಮ್ಮ ಹತ್ತಿರದ ಬ್ಯಾಂಕ್ ಮ್ಯಾನೇಜರ್, ಸ್ಥಳೀಯ MP ಅಥವಾ MLA ಗೆಜೆಟೆಡ್ ಅಧಿಕಾರಿ, ಮ್ಯಾಜಿಸ್ಟ್ರೇಟ್, ಪೋಸ್ಟ್ ಮಾಸ್ಟರ್ ಅಥವಾ CBT ಸದಸ್ಯರ ಬಳಿ ಅಟೆಸ್ಟೇಷನ್ ಮಾಡಿಸಿ ದಾಖಲೆಗಳನ್ನು ರೀಜನರಲ್ EPF ಕಮಿಷನರ್ ಕಚೇರಿಗೆ ಸಲ್ಲಿಸಬಹುದು. ಇಡಿಎಲ್ಐ ಹಣದ ಜೊತೆಗೆ PF ಹಣವನ್ನು ಹಿಂಪಡೆಯಲು ಫಾರಂ 20 ಮತ್ತು ಪೆನ್ಷನ್ ಸೌಲಭ್ಯಕ್ಕಾಗಿ ಫಾರಂ 10C ಅಥವಾ 10D ಅನ್ನು ಕೂಡ ಒಟ್ಟಿಗೆ ಸಲ್ಲಿಸಬಹುದು. ಅಂದರೆ ಉದ್ಯೋಗಿಯ ಕುಟುಂಬಕ್ಕೆ EPF, EPS ಮತ್ತು ಇಡಿಎಲ್ಐ 3 ಯೋಜನೆಗಳ ಲಾಭ ಒಂದೇ ಬಾರಿಗೆ ಜಂಟಿಯಾಗಿ ಸಿಗುತ್ತದೆ. ಎಲ್ಲ ದಾಖಲೆಗಳನ್ನು ಸರಿಯಾಗಿ ಸಲ್ಲಿಸಿದ ನಂತರ EPFO ಕಚೇರಿಯು ಕೇವಲ 30 ದಿನಗಳ ಒಳಗಾಗಿ ಈ ಇನ್ಶೂರೆನ್ಸ್ ಕ್ಲೈಮನ್ನು ಇತ್ಯರ್ಥಪಡಿಸಬೇಕು ಎಂಬ ಕಠಿಣ ನಿಯಮವಿದೆ. ಒಂದು ವೇಳೆ ಅಧಿಕಾರಿಗಳು ನಿಗದಿತ 30 ದಿನಗಳಿಗಿಂತ ತಡ ಮಾಡಿದರೆ ವಿಳಂಬವಾದ ದಿನಗಳಿಗೆ ವಾರ್ಷಿಕ ₹12 ಬಡ್ಡಿಯ ಸಮೇತ ಕುಟುಂಬಕ್ಕೆ ಹಣ ಪಾವತಿಸಬೇಕಾಗುತ್ತದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.